ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನನ್ನ ಹೆಜ್ಜೆ ನನ್ನ ಕತೆ ಯೂಟ್ಯೂಬ್ ಚಾನಲ್. ಆ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್. ಯಾಕಪ್ಪ ಅಂತಂದ್ರೆ ಆ ಈಗೇನ್ ನೀವ್ ನೋಡ್ತಿದ್ದೀರಲ್ಲ, ಇದು ನಾನಾಗಿರ್ಲಿಲ್ಲ, ಸಂಪೂರ್ಣ ಬದಲಾವಣೆ ಇದೆ. ಯಾಕೆ ಈ ತರ ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ಕಾಲದಲ್ಲಿ ನನ್ನ ತೂಕ ತುಂಬಾ ಹೆಚ್ಚಿತ್ತು. ಸೊ ಆ ನಂಗೆ ಗೊತ್ತಿರೋರೆಲ್ಲ ತುಂಬಾ ಜನ ಹೇಳ್ತಿದ್ರು ತುಂಬಾ ಫ್ಯಾಟಿ ಇದೆಯಾ ಅಂತ. ಬಟ್ ನಾನು ಅನ್ಕೋತಿದ್ದೆ, ನಾನು ಕಂಪೇರ್ ಮಾಡ್ಕೋತಿದ್ದೆ. ಈಗ ನನ್ಕಿಂತ ಜಾಸ್ತಿ ದಪ್ಪ ಇರೋರ್ನ ನೋಡಿ ಅವರಷ್ಟೇನು ನಾನ್ ಇಲ್ಲ, ಸೊ ನಾನ್ ಸಣ್ಣನೇ ಇದ್ದೀನಿ ಅಂತ. ಸಿ ಯಾರಿಗ್ ತಾನೇ ಅನ್ಸುತ್ತೆ ಇವಾಗ ನನಗೆ ನಿನ್ ದಪ್ಪ ಇದೆಯಾ ಅಂದ್ರೆ, ಇಲ್ಲ ನಾನ್ ಸಣ್ಣನೇ ಇದ್ದೀನಿ, ನಾನ್ ಚೆನ್ನಾಗೇ ಇದ್ದೀನಿ ಅಂತ. ಅಂಡ್ ಈ ತರ ಎಲ್ರಿಗೂ ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಇದು ಬಿಟ್ಟಿರ್ತಾರೆ. ಸೊ ಅದೇ ರೀತಿ ನಾನು ಇದ್ದೆ. ಆಮೇಲೆ ಆ ನಾನೇ ಡಿಸೈಡ್ ಮಾಡ್ಕೊಂಡೆ ಸ್ವಲ್ಪ ಸಣ್ಣ ಆಗೋಣ ಅಂತ. ಅದೇ ಟರ್ನಿಂಗ್ ಪಾಯಿಂಟ್, ನಾನ್ ತಗೊಂಡಿರೋಂತ ಡಿಸಿಷನ್. ಆಮೇಲೆ ನನ್ ರೊಟೀನ್ ಎಲ್ಲ ಚೇಂಜ್ ಮಾಡಿ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡು ಈ ಸತಿ ಅಂತೂ ನಾನು ವೇಟ್ ಕಡಿಮೆ ಮಾಡ್ಕೊಳ್ಳೇಬೇಕು ಅಂತ. ಅಂಡ್ ಈ ಹಿಂದೆನೂ ಒಂದ್ ಸುಮಾರು ಸತಿ ವೇಟ್ ಕಡಿಮೆ ಮಾಡ್ಬೇಕು ಅಂತ ವಾಕ್ ಮಾಡ್ತಿದ್ದೆ ನಾನು. ಲೈಕ್ 45 minutes 1 hour ವಾಕ್ ಮಾಡ್ತಿದ್ದೆ. ಯೂಶಲಿ ಮನೆ ಹತ್ರ ಪಾರ್ಕ್ ಇರುತ್ತೆ, ಈಗಂತೂ ತುಂಬಾ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದ್ರಲ್ಲಿ ಸ್ವಲ್ಪ ಜಿಮ್ನಾಸ್ಟಿಕ್ ಎಕ್ವಿಪ್ಮೆಂಟ್ಸ್ ಇನ್ಸ್ಟಾಲ್ ಮಾಡಿರ್ತಾರಲ್ಲ, ಅದ್ರಲ್ಲಿ ನಾನು ವರ್ಕೌಟ್ ಮಾಡ್ತಿದ್ದೆ. ಆಗ ಓಕೆ, ಇಷ್ಟು ಸಣ್ಣ ಆದ್ರೆ ಸಾಕು, ಇಷ್ಟಾದ್ರೆ ಸಾಕು ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ನಾನೇ ಇರ್ತಿದ್ದೆ. ಸೊ ಆಮೇಲೆ ಅನ್ಕೊಂಡೆ, ಇಲ್ಲ ನಾನು ಈ ಸತಿ ಅದೇನ್ ಲೈಕ್ ಹೇಳ್ತಾರಲ್ಲ, ಝೀರೋ ಬಾಡಿ ಅಥವಾ ಒಂದು ಶೇಪ್ ಆಗಿ ಇಟ್ಕೋಬೇಕು. ನನ್ನ ಆರೋಗ್ಯ, ನನ್ನ ಕಾನ್ಫಿಡೆನ್ಸ್, ನನ್ನ ಹೆಲ್ತ್ ನಾನ್ ಬಿಲ್ಡ್ ಮಾಡ್ಕೊಳ್ಳೇಬೇಕು ಅಂತ ಡಿಸಿಷನ್ ತಗೊಂಡು ಸ್ಟಾರ್ಟ್ ಮಾಡಿರೋ ಅಂತದ್ದು. ಸೊ ನಿಮ್ಗೆಲ್ಲ ಇವಾಗ ಕ್ವಶನ್ಸ್ ಬರ್ಬೋದು, ಏನೆಲ್ಲ ಮಾಡ್ದೆ ಅಂತ. ಲೈಕ್ ಜಿಮ್ಗೆ ಹೋಗ್ತಿದ್ನ, ನಾನ್ ಡಯಟ್ ಮಾಡಿದ್ನ, ಏನೆಲ್ಲ ಮಾಡಿ ನಾನು ತೂಕ ಇಳಿಸ್ಕೊಂಡೆ ಅಂತ ನಿಮಗೆ ತುಂಬಾ ಕ್ವಶನ್ಸ್ ಬರ್ಬೋದು. ನಾನು ಈಗ ನೋಡ್ತಿರೋ ನೀವು ಈ ತರ ಆಗೋಕೆ ನಾನು ತಗೊಂಡಿದ್ದಂತ ಟೈಮ್ 1 year. ನಾನು ಯೂಶಲಿ ಯಾವ್ದೇ ರೀತಿ ಮೆಡಿಸಿನ್ಸ್ ಆಗ್ಲಿ ಅಥವಾ ಹೆವಿ ವರ್ಕೌಟ್ಸ್ ಆಗ್ಲಿ ಈ ತರದ್ ಯಾವ್ದು ಮಾಡಿಲ್ಲ. ಹೇಗೆ ನನ್ನ ತೂಕನ ನಾನು ಕಡಿಮೆ ಮಾಡ್ಕೊಂಡೆ ಪ್ರತಿಯೊಂದು ನಾನು ನಿಮ್ಗೆ ಹೇಳ್ತೀನಿ. ಒಂದು ನನ್ನ ಬಿಫೋರ್ ಮತ್ತೆ ಆಫ್ಟರ್ ಫೋಟೋ ಒಂದು ಅಪ್ಲೋಡ್ ಮಾಡ್ತೀನಿ, ನೋಡಿ ನೀವೇ ಚೇಂಜಸ್ ಕಂಡಿಡಿ. ಮತ್ತೆ ಯಾರೆಲ್ಲ ಮಾಡ್ಬೇಕು, ಯಾರೆಲ್ಲ ಮಾಡಬಾರ್ದು, ವರ್ಕೌಟ್ ಇಲ್ದೇನೆ ವೇಟ್ ಲಾಸ್ ಮಾಡ್ಕೋಬಹುದಾ, ನಿಮ್ಮ ಎಲ್ಲಾ ಪ್ರಶ್ನೆಗೂ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನಿಮ್ಗೆಲ್ಲ ಗೊತ್ತಾಗ್ಲಿ. ಅಂಡ್ ಇವತ್ ಏನಾಯ್ತು ಅಂತಂದ್ರೆ, ಆಫೀಸಿಂದ ಮನೆಗ್ ಬರ್ತಾ ಯೂಶಲಿ ನನ್ನ ಬೈಕ್ ಓಡಿಸ್ತಾ ಇದ್ದಾಗ ಅನ್ಕೊಂಡಿ, ಕಾರ್ ಅವರು, ಆಟೋ ಓಡಿಸೋದವ್ರು ಬೈಕ್ ಅವ್ರಿಗೆ ಜಾಗನೇ ಬಿಡಲ್ಲ ಅಂತ. ಅದಾದ್ಮೇಲೆ ಸ್ವಲ್ಪ ಒಂದು 2 ಅಡಿ ಡಿಸ್ಟೆನ್ಸ್ ಅಲ್ಲಿ ಟ್ರಕ್, ಬಸ್ಸು ಇದ್ದು, ಇವ್ರಿಗೆ ಅವ್ರನ್ನ ನೋಡಿ ಕಾರ್ ಅವರು ಮತ್ತೆ ಆಟೋದವರು ಅವ್ರಿಗೆ ಹೇಳ್ತಿದ್ರು, ಈ ಹೆವಿ ಗಾಡಿಗಳನ್ನ ತಂದು ನಮಗೆ ಡ್ರೈವ್ ಮಾಡಕ್ಕೆ ಜಾಗನೇ ಕೊಡಲ್ಲ ಅಂತ. ಅಂಡ್ ಎಲ್ಲಾ ಗಾಡಿ ಓಡಿಸೋರು 2 wheeler ಅವ್ರಿಗೆ ಬೈಕೋತಾರೆ ಅಂತ ಇವತ್ತು ರಿಯಲೈಸ್ ಆಯ್ತು. ಇವ್ರಿಗೆ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕಪ್ಪ, ಹೆಂಗಾದ್ರೆ ಹಂಗೆ ತೋರ್ಸ್ಕೊಂಡು ಹೊರಟೋಗ್ತಾರೆ ಅಂತ. ಇದು ಆಕ್ಚುಲಿ ರಿಯಾಲಿಟಿ ಇವತ್ತು ನನಗೆ ಆಗಿದ್ದು. ಆಫೀಸಿಂದ ಬರ್ತಾ ಮನೆಗೆ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು. ಸೊ ನೆಕ್ಸ್ಟ್ ನನ್ನ
ವೇಟ್ ಲಾಸ್ ರಿಲೇಟೆಡ್ ಒಂದು ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಅದ್ರಲ್ಲಿ ಇನ್ ಡೀಟೇಲ್ ಆಗಿ ಎಲ್ಲಾನು ಶೇರ್ ಮಾಡ್ತೀನಿ. ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಬಾಯ್, ಗುಡ್ ನೈಟ್.